ನಮಸ್ಕಾರ ಎಲ್ಲ ಆರ್ ಸಿ ಬಿ ಹುಲಿಗಳಿಗೆ. ಇವತ್ತು ನಮ್ದು ಆರ್ ಸಿ ಬಿ ಮ್ಯಾಚ್ ಐತಿ. ಅದು ಎದಕ್ಕೆ ಐತಿ ಅಂದ್ರ DC ವರ್ಸಸ್ ನಮ್ಮ RCB ಜೋಡಿ ಐತಿ. ಫುಲ್ ತಿಂಡಿಲಿ ಅಂದ್ರೆ ತಿಂಡಿಲಿ ಮ್ಯಾಚ್ ರೀ. ಯಾಕಂದ್ರೆ ಯಾಕಡೆ DCನು ಫುಲ್ ಸ್ಟ್ರಾಂಗ್ ಅದ, ಈ ಕಡೆ ನಮ್ಮ RCB ಅಂದ್ರೆ ಫುಲ್ ಬೆಂಕಿ ಸುಂಟ್ರ ಗಾಳಿ ಆಗೈತೆ. ಈಗ ಸದ್ಯದಾಗ 4 ಮ್ಯಾಚ್ ಆಗ್ಯಾವ. 4ದ್ರಾಗ 3 ಗೆದ್ದೈತ್ರಿ, 1 ದಾಣ ಮಾಡೈತಿ. ಏನು ಮಾಡಿ MI ಜೋಡಿ ಮ್ಯಾಚ್ ಇತ್ತ ಫುಲ್ ಗಿಚ್ಚಿ ಗಿಲಿಗಿಲಿ ಅವ್ನು ಅಲ್ಲಿ ಹಾಪ್ ಮಾಡಿ ಎಂದಿನಂತೆ ನಮ್ಮ RCB ಬಾಯಿಗೆ ಬೀಜ ತರಿಸಿ ಗೆಲ್ಲುವಂತ ಸಂಪ್ರದಾಯ ಫಾಲೋ ಮಾಡಿತ್ರಿ ಮುಂಬೈ ಹಿಂಬಾಲ. ಇನ್ನೇನು ಇವತ್ತು ಮ್ಯಾಚ್ ಐತ್ಲ, ಇದು ಫುಲ್ ಗಿಚ್ಚಿ ಗಿಲಿಗಿಲಿ ಮ್ಯಾಚ್ ಆಕೈತಿ. ಯಾಕಂದ್ರೆ ಈ DCನು ಅನಾವತ್ ಐತ್ರಿ, ಅಥವಾ ಪ್ಲೇಯರ್ಗಳು ಅನಾವತ್ ಅದಾರ. ಇನ್ನು DC ಕಳೆದ ಮ್ಯಾಚ್ಗಳು ನೋಡ್ಬೇಕು. ಬೆಂಕಿ ಅಂದ್ರೆ ಬೆಂಕಿ ಬಿರುಗಾಳಿ ಮ್ಯಾಚ್ ಅದು ಆಡದ. ಈ ಕಡೆ ನಮ್ಮ RCB ಅಂತೂ ಗೊತ್ತೈತಿಲ್ಲ, ಹೇಳುವಂತ ಅವಶ್ಯಕತೆ ಇಲ್ಲ. ಇವತ್ತಿನ ಮ್ಯಾಚ್ ಐತ್ಲ ಫುಲ್ ತಿಂಡಿ ಅಂದ್ರೆ ತಿಂಡಿ ಗಿಚ್ಚಿ ಗಿಲಿಗಿಲಿ ಆಗೋದು ನಕ್ಕಿನ ರೀ. ಇವತ್ತು 250 ಫಸ್ಟ್ ಬ್ಯಾಟಿಂಗ್ ತೊಗೊಂಡು ಯಾವ ಹೊಡೆದ್ರು ಆ ಕಡೆ ಟೀಮ್ ಚೇಸ್ ಮಾಡತ್ತದ. ಈ ಕಡೆ ಆದ 250 ಹೊಡೆದ್ರು ಈ ಕಡೆ ನಮ್ಮ RCB ಚೇಸ್ ಮಾಡ್ತದ. ಯಾಕಂದ್ರೆ ಈ ಅಡ್ಡು ಟೀಮ್ಗೆ ಫುಲ್ ಬಲಿಷ್ಠ ಅದಾವ. ಇಲ್ಲಿವರೆಗೂ DC 1 ಮ್ಯಾಚಿನೂ ಸೋತಿಲ್ರಿ. ನಮ್ಮ RCB ಏನೈತ್ಲ ಸ್ವಲ್ಪ ಸಂಪ್ರದಾಯ ಸಂಬಂಧ ಒಂದು 2 ಪಾಯಿಂಟ್ ಏನೋ ದಾಣ ಮಾಡೈತೆ. ಆ ಕಡೆ ಏನೋ ನಮ್ಮ ಮೊಹಮ್ಮದ್ ಸಿರಾಜ್ ಅಲ್ಲ, ಅದ್ರ ಸಂಬಂಧ ಒಂದು 2 ಪಾಯಿಂಟ್ ಕೊಟ್ಟದ. ಇವತ್ತಿನ ಮ್ಯಾಚ್ ಐತ್ಲ ನಕ್ಕಿ ನಂಬದೈತ್ರಿ. ಫುಲ್ ಗಿಚ್ಚಿ ಗಿಲಿಗಿಲಿ ಮ್ಯಾಚ್ ಆಗುದ ನಕ್ಕಿ ಐತಿ ನೋಡ್ರಿ. ಇವತ್ತಿನ ಮ್ಯಾಚ್ದಾಗ ನಮ್ಮ RCB ಏನೋ ಫಸ್ಟ್ ಟಾಸ್ ತೋರ್ಸಂದ್ರ 250 ಬಡ್ದು DC ಅವ್ರ ಚೇಸ್ ಮಾಡೋ ಪವರ್ ಅದ. ಇನ್ನು ಫಸ್ಟ್ ಏನೋ DC ತೊಗೊಂಡು ಅವ್ರು 280 ಹೊಡೆದ್ರು ನಮ್ಮ RCB ಏನೈತಿ ಅದನ್ನ ಚೇಸ್ ನಕ್ಕಿ ಮಾಡ್ತದೆ. ಯಾಕಂದ್ರೆ ಅಂತ ಗಿಚ್ಚಿ ಗಿಲಿಗಿಲಿ ಪ್ಲೇಯರ್ಗಳು ಅದಾವ. ಪಾಟ್ಲಿ ಕುರ್ಪಿ ಹಾಡ್ಸಾಡುವಂಥ ಪ್ಲೇಯರ್ಗಳು ಎಲ್ಲರಿದ್ದಾವ RCB ಅದಾವ. ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಲಿಂಗ್ ಸ್ಟೋನ್ ಆಗಿರ್ಬೋದು, ನಮ್ಮ RCB ಕ್ಯಾಪ್ಟನ್ ರಜತ್ ಅನ್ನ ಅವರು ಗಿಚ್ಚಿ ಗಿಲಿಗಿಲಿ ಬ್ಯಾಟಿಂಗ್ ಆಡಕತ್ತಾರ. ಇನ್ನು ನಮ್ಮ ಟೀಮ್ ಡೇವಿಡ್ ಬಗ್ಗೆ ಅಂತ ಹೇಳೋ ಹಂಗಿಲ್ರಿ. ಅವನವನು ಕಳೆದು ಹೋಗ್ಬೇಕು ಆ ರೇಂಜ್ ಗುದ್ದಾತ. ಇನ್ನು ನಮ್ಮ ವಿಕೆಟ್ ಕೀಪರ್ ಆದಂಥ ಜಿತೇಶ್ ಶರ್ಮಾ ಅವರು ಫುಲ್ ಗಿಚ್ಚಿ ಗಿಲಿಗಿಲಿ ಆಡಕತ್ತಾರ. ಎಲ್ಲ ಪ್ಲೇಯರ್ಗಳು ಫಾರ್ಮ್ದಾದ ಅವನವನ. ಇನ್ನು ಬೌಲಿಂಗ್ ವಿಷಯಕ್ಕೆ ಬಂದಂಥ ಹಾಜಲ್ವುಡ್ ಒಂದು ಕಡೆ ಅವರು ಸುಂಡ್ರಗಳಿ ಎಬ್ಸಾಕತ್ತಾರ. ಇನ್ನು ಭುವನೇಶ್ವರ್ ಕುಮಾರ್ ಅಂತ ಇವರು ಒಂದು ಕಡೆ ಅತ್ತಾರ. ಕೃಣಾಲ್ ಪಾಂಡ್ಯ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ನಿಮಗೆ ಗೊತ್ತೈತೆ ಕಳೆದ ಮುಂಬೈ ಮ್ಯಾಚ್ ಹೆಂಗೆ ಬೌಲಿಂಗ್ ಮಾಡ್ಯಾರಂತಂದ. ಇನ್ನೇನೈತ್ಲ ಎಸ್ ದಯಾಳ್ ಅವರು ಗಿಚ್ಚಿ ಗಿಲಿಗಿಲಿ ಬೌಲಿಂಗ್ ಹಾಕಾಕತ್ತಾರ. ಇನ್ನು ಅಲ್ಲಿ ಎಲ್ಲೋ ಸುಯೇಶ್ ಶರ್ಮಾ ಅವ್ರೊಂದು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ತೆಗೆದು ನೋಡ, ಅದು ಫುಲ್ ಗಿಚ್ಚಿ ಗಡಿ ಐತಿ. ಯಾಕೋ ಇಲ್ಲಿ ಆಡಿದಂಥ ಮ್ಯಾಚ್ಗಳದಾಗ ಯಾಕೋ ಅಷ್ಟೊಂದು ಪರ್ಫಾರ್ಮೆನ್ಸ್ ಏನು ತೋರಿಸಿಲ್ಲ. ಬೌಲಿಂಗ್ ಮತ್ತು ಫುಲ್ ಸ್ಟ್ರಾಂಗ್ ಬೇಕ್ರಿ. ಅವ್ನು ಅವಾಗ IPL ಅಂದ್ರೆ 180 ಹೊಡೆದ್ರೆ ಆ ಟೀಮ್ ಅದ ವಿನ್ ಅನ್ನಂಗಿರಿ. ಅವಾಗ ನಡೆಯುವಂಥ IPLಗಳು. ಈಗ ಅವ್ನು 250 ಹೊಡೆದ್ರು ಗೆಲ್ಲೋದು ಗ್ಯಾರಂಟಿ ಇರೋದಿಲ್ಲ. ಅಂಥ ಒಂದು ಮ್ಯಾಚ್ಗಳು ಆಗಾಕತ್ತಾವ. ಅವ್ನು ಅವಾಗ ಎಲ್ಲರೂ 200, 210, 220 ಹೊಡೆದ್ರೆ ಅದು ಮ್ಯಾಚ್ ಅದು ಫಿಕ್ಸ್ ಅದು ವಿನ್ ಆಗ್ತದ ಬರೋ ಕೊಟ್ಟಂಗ್ರಿ. ಅವ್ನು ಈಗ 280 ಹೊಡೆದು ಚೇಸ್ ಮಾಡಕತ್ತಾರೆ. ಯಾಕಂದ್ರೆ ಅದು IP ಪ್ಲೇಯರ್ ಏನು ತಂದಲ್ಲ ಇಂಪ್ಯಾಕ್ಟ್ ಪ್ಲೇಯರ ಎಲ್ಲ ಎಲ್ಲ ಬ್ಯಾಟ್ಮನ್ಸ್ಗಳು. ಅವ್ನು 7 ವಿಕೆಟ್ ಬಿದ್ದರೆ ಬ್ಯಾಟ್ಮನ್ಸ್ಗಳು ಬರ್ತಾರೆ. ಅವ್ನು ಬಾಲರ್ಸ್ಗಳು ಕಿಮ್ಮತ್ತಿಲ್ಲ ಹಂಗಾಗೈತದ. ಎಂಥ ಬೇಕಂತ ಫುಲ್ ತಿಂಡಿ ಬೌಲರ್ ಅದ ಅಂದ್ರು ಓವರಿಗೆ 10 ರನ್ ಕೊಡಾಕ ಬೇಕ್ರಿ. ಅಂಥ ಒಂದು ಮ್ಯಾಚ್ ಆಗಾಕತ್ತದ. ಇವತ್ತಿನ ಮ್ಯಾಚ್ ಏನೈತ್ಲ ಫುಲ್ ಗಿಚ್ಚಿ ಗಿಲಿಗಿಲಿ ನೆಕ್ಕಿ ಮ್ಯಾಚ್ ಆಗೋಂಗೆ ಕಾಣಾಕತ್ತದ. ಯಾಕೆ 2 ಬಲಿಷ್ಠ ಟೀಮ್ಗಳು ಮುಖಾಮುಖಿ ಆಗಾಕತ್ತಾರೆ. ಇವತ್ತಿನ ಮ್ಯಾಚ್ ಏನೈತ್ಲ DC ಅವ್ರಿಗೆ ಗೆದ್ರು ಖುಷಿ ಅದ, ನಮ್ಮ RCB ಅವ್ರಿಗೆ ಗೆದ್ರು ಅಂತ ಫುಲ್ ಖುಷಿ ಅದ. ಯಾಕಂದ್ರೆ ಆ ಕಡೆ ನಮ್ಮ ಕನ್ನಡಿಗ KL ರಾಹುಲ್ ಅವ್ರು ಅದಾರ. ಏನು ನಾವು ಗೆದ್ರೇನ ಅವ್ರು ಗೆದ್ರೇನ 2 ಒಂದರಿ. ಬಟ್ ಇನ್ನು ಕೆಲವು ಹಡ್ಸಿ ಮಕ್ಳು ಅಂತಿರ್ತಾರೆ ಗೆಲ್ಲಕ್ಕಾಗಲಕ್ಕ ಹಿಂಗೆ ಅನ್ನಕೈತಿ ಅಂತಂದ. ತಮ್ಮ ಅಂಥವ್ರ ಬಗ್ಗೆ ಏನು ಜಾಸ್ತಿ ಮಾತಾಡಂಗಿಲ್ರಿ. ಯಾಕಂದ್ರೆ ನಮ್ಮ RCB ಬಗ್ಗೆ ನಮಗೆ ಗೊತ್ತದ. ಅವನವನ ಮ್ಯಾಚ್ ಮುಗಿದಾಗ ಅವ್ರ ಬಗ್ಗೆ ಮಾತಾಡೋಣ. ಇನ್ನು ಕೆಲವು ಮಂಗೆ ಆಡ್ಸಿ ಮಕ್ಕಳು ಆ ಕಡೆಯವ್ರು ಅವ್ರು ಆಡಾತಿರ್ತಾರ, ಈ ಕಡೆಯವ್ರು ಇವ್ರು ನೋಡಾತಿರ್ತಾರ. ನಮ್ಗೆ ಗೆಲ್ಲತ್ತೆ ನಾವು ಟೀಮ್ ನೋಡತ್ತಿತ್ತು. ಇನ್ನು ಕೆಲವೊಂದು ಇವು RCB ಸೋಲ್ತೈತಿ ನೋಡ್ಕೊತ ಕೂತಾವ ಮಿಕ್ಕಾಗೋಳ. ಅಂಥವ್ರಿಗೆ ಏನೈತ್ಲ ಮ್ಯಾಚ್ ಮುಗಿದಾಗ ಬರ್ನು ಹೆಂಗೆ ಹೇಳ್ಬೇಕಲ್ಲ ಹಂಗೆ ಹೇಳೋಣ. ನಿಮ್ಮ ಪ್ರಕಾರ ಇವತ್ತು ಯಾವ ಮ್ಯಾಚ್ ಗೆಲ್ತೈತಿ ಅಂತ ಕಾಮೆಂಟ್ ಮಾಡೋದು ಬರೀ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಬರೀ, ಫೇಸ್ಬುಕ್ ನೋಡ್ಕೊತ ಫಾಲೋ ಹೊಡ್ರಿ, ಇನ್ಸ್ಟಾಗ್ರಾಮ್ ಫಾಲೋ ಹೊಡ್ರಿ. ಅವ್ನ ಜೈ RCB.